ದೆಹಲಿಗೆ UAE ಅಧ್ಯಕ್ಷ ಅವರು ಭೇಟಿ ನೀಡಿದ್ದಾರೆ. ಈಗ ಪ್ರಧಾನಿ ಮೋದಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ. ದೆಹಲಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಆಗಿರುವಂತಹ ಶೇಖ್ ಮೊಹಮ್ಮದ್ ಏನಿದ್ದಾರೆ ಅವರು ಭೇಟಿ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಏನಂದರೆ ವ್ಯಾಪಾರ, ಹೂಡಿಕೆ, ಇಂಧನ, ರಕ್ಷಣೆ ಇದರ ಕುರಿತು ಚರ್ಚೆಯಾಗುವಂತಹ ಮಾತುಕತೆ ನಡೆಸುವಂತಹ ಒಂದು ಸಾಧ್ಯತೆ ಇದೆ. ದೆಹಲಿಗೆ ಬಂದಿರುವಂಥದ್ದು, ಭಾರತಕ್ಕೆ ಭೇಟಿ ಕೊಟ್ಟಿರುವಂಥದ್ದು ಇವರು. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತುಕತೆ ಆಗುವಂತಹ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಜೊತೆ UAE ಅಧ್ಯಕ್ಷ ಚರ್ಚೆ ಮಾಡ್ತಾ ಇದ್ದಾರೆ. ನಿನ್ನೆ ಬಂದಿಳಿದಿದ್ದಾರೆ ಇವರು ಸಂಜೆ. UAE ಅಧ್ಯಕ್ಷ ಆಗಿರುವಂಥ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಏನಿದ್ದಾರೆ, ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಏನಿದ್ದಾರೆ, ಅವರು ಭೇಟಿ ಕೊಟ್ಟಿರುವಂಥದ್ದು. ಭಾರತೀಯ ಸಂಪ್ರದಾಯದಂತೆ ನೃತ್ಯ, ಡೋಲು, ವಾದ್ಯಗಳ ಮೂಲಕ ಅವರನ್ನು ಸ್ವಾಗತ ಮಾಡಲಾಯಿತು. ನಿನ್ನೆ ಇರಾನ್ US ಏನು ಸಂಬಂಧಗಳಿದೆ ಅದು ತೀವ್ರ ಹದಗೆಡುತ್ತಾ ಇದೆ, ಕ್ಷೀಣಿಸ್ತಾ ಇದೆ. ಸಂಬಂಧಗಳು ಸರಿಯಾದ ರೀತಿಯಲ್ಲಿಲ್ಲ. ಬೇರೆ ಬೇರೆ ವಿಚಾರಗಳು ಕೂಡ ಇದೆ. ನೋಡಿ, ಸೌದಿ ಅರೇಬಿಯಾ ಮತ್ತು UAE, ಯೇಮನ್ ಇವೆಲ್ಲ ಇದ್ರ ಬಗ್ಗೆ ಸಂಬಂಧಗಳು ಸರಿಯಾದ ರೀತಿಯಲ್ಲಿಲ್ಲ. ಉದ್ವಿಗ್ನತೆ ಜಾಸ್ತಿ ಇದೆ. ಅದರ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಇನ್ನು ಗಾಜಾದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷ ಏನಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿ ಅವರ ಜೊತೆ ಚರ್ಚೆ ಮಾಡಬಹುದು. ಕೆಲವೊಂದು ಒಪ್ಪಂದಗಳಿಗೆ ಸಹಿ ಆಗಬಹುದು, ಆ ನಿರೀಕ್ಷೆ ಕೂಡ ಇದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಈ ನಡುವೆಯೇ ಅಲ್ ನಹ್ಯಾನ್ ಏನಿದ್ದಾರೆ ಅವರ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತಾ ಇದೆ. UAE ಅಧ್ಯಕ್ಷರು ಭಾರತಕ್ಕೆ ಬಂದು ಕೆಲವೊಂದು ವಿಚಾರಗಳ ಬಗ್ಗೆ, ಒಪ್ಪಂದಗಳ ಬಗ್ಗೆ ಮೋದಿಯವರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ರಕ್ಷಣಾ ವಿಚಾರಣೆ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಿದೆ. ಅವರನ್ನು ಏನು ಬಂದ್ರಲ್ಲ, ಪ್ರಧಾನಿ ಮೋದಿಯವರೇ ಖುದ್ದು ಹೋಗಿ ಅಪ್ಪಿಕೊಂಡು ಸ್ವಾಗತ ಮಾಡುವ ಮೂಲಕ ಕರೆದುಕೊಂಡು ಬಂದರು. ಅವರು ದೆಹಲಿಯಲ್ಲಿ ಒಂದು 2 ಗಂಟೆಗಳ ಕಾಲ ಇದ್ದು ಬೇರೆ ಬೇರೆ ಕಡೆ ಹೋದರು ಅನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ಸೌದಿ ಅರೇಬಿಯಾ ಮತ್ತು ಬೇರೆ ಬೇರೆ ದೇಶಗಳ ನಡುವೆ ಇರುವಂಥ ಒಂದು ಉದ್ವಿಗ್ನತೆಯಿಂದ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಗಾಜಾದ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತು ಏನಾದರೂ ಹೊಸ ಒಪ್ಪಂದಗಳಿಗೆ ಸಹಿ ಹಾಕ್ತಾರಾ, ಪ್ರಧಾನಿ ಮೋದಿಯವರ ಜೊತೆ ಯಾವುದಾದ್ರು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ನಹ್ಯಾನ್ ಏನಿದ್ದಾರೆ ಅವರು ಏನು ಮಾತುಕತೆ ನಡೆಸ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿರುವಂತಹ ಕೆಲವೊಂದು ಸಂಘರ್ಷಗಳು, ಉದ್ವಿಗ್ನತೆ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಭಾರತದ ಪ್ರಧಾನಿಯ ಜೊತೆ UAEಯ ಅಧ್ಯಕ್ಷರು ಮಾತನಾಡೋಕ್ಕೆ ಬಂದಿದ್ದಾರೆ. ವ್ಯಾಪಾರದ ವಿಚಾರ ಆಗಿರಬಹುದು, ಹೂಡಿಕೆಯ ವಿಚಾರ ಆಗಿರ್ಬೋದು, ಇಂಧನದ ವಿಚಾರ ಆಗಿರಬಹುದು, ರಕ್ಷಣೆಯ ವಿಚಾರ ಆಗಿರಬಹುದು, ಇದರೆಲ್ಲದರ ಬಗ್ಗೆಯೂ ಕೂಡ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ. ಹೊಸ ವ್ಯಾಪಾರಗಳಿಗೆ ಏನಾದರೂ ಸಹಿ ಆಗ್ತಾರಾ, ಅಥವಾ ಹೂಡಿಕೆ ವಿಚಾರದಲ್ಲಿ ಬೇರೆ ಕಂಪ್ನಿಗಳು ಏನಾದರೂ ಬರುತ್ತಾ, ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಆಗುತ್ತಾ, ಇಂಧನದ ವಿಚಾರದಲ್ಲಿ ಏನಾದರೂ ಬೆಲೆ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ, ಅಥವಾ ಹೆಚ್ಚಿನ ಒಂದು ಇಂಧನವನ್ನು ನಾವು ಕೊಡ್ತೀವಿ, ನಿಮಗೆ ಪೂರೈಕೆ ಮಾಡ್ತೀವಿ ಅಂತ ಏನಾದರೂ ಹೇಳುತ್ತಾ UAE. ರಕ್ಷಣೆ ವಿಚಾರದಲ್ಲಿಯೂ ಕೂಡ ಅಷ್ಟೇ, ನಾವು ನಿಮಗೆ ಸಪೋರ್ಟಿವ್ ಆಗಿರ್ತೀವಿ, ಏನು ಬೇಕೋ ಅದನ್ನೆಲ್ಲವನ್ನು ಕೂಡ ಕಳಿಸ್ತೀವಿ ಅಂತ ಏನಾದರೂ ಒಪ್ಪಂದ ಆಗುತ್ತಾ ನೋಡಬೇಕು. ಪ್ರಧಾನಿ ಮೋದಿಯವ್ರ ಜೊತೆ ಅವರು ಇವತ್ತು ಚರ್ಚೆ ಮಾಡ್ತಾರೆ. ಮಹತ್ವವನ್ನು ಪಡೆದುಕೊಳ್ತಾ ಇದೆ ಈ ಭೇಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.